ಇಲ್ಲಿ ಎಲಿಯನ ವಿಷಯದಲ್ಲಿ ನಾವು ಕುರಿತಾಗಿ ನೋಡೋದಾದರೆ, ದೇವರು ಎಲಿಯನಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ, ಎಲಿಯನ ಕುರಿತಾಗಿ ದೇವರು ಎಷ್ಟು ಚಿಂತಿಸ್ತಾ ಇದ್ರು, ಬಹಳ ಚಿಂತಿಸ್ತಾ ಇದ್ದು. ಈಗ ಸಪೋಸು ನಿಮ್ಮ ಮಕ್ಕಳಿದ್ದಾರೆ, ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಮಾಡಲಿಲ್ಲ, 2 ಟೈಮ್ ಊಟ ಮಾಡಲಿಲ್ಲ, ಒಂದು ದಿನ ಊಟ ಮಾಡಲಿಲ್ಲ. ನೀವು ಕೇಳ್ತೀರ, ಯಾಕೆ ಊಟ ಮಾಡಲಿಲ್ಲ ಮಗಳೇ, ಎದ್ದು ಊಟ ಮಾಡ್ಕೋ. ಯಾಕೆ ನಾಷ್ಟ ಮಾಡಿಲ್ಲ ಮಗಳೇ, ಎದ್ದು ನಾಷ್ಟ ಮಾಡ್ಕೋ. ಯಾಕೆ ನೀವು ಉದಾಸ ಇದೆಯಾ ಮಗಳೇ, ಯಾಕೆ ಅಪ್ಸೆಟ್ ಇದೆಯಾ ಮಗನೇ, ಯಾಕೆ ಏನಾಗ್ತಾ ಇದೆ ಮಗನೇ. ಯಾವಾಗ ನೀವು ಮಕ್ಕಳಿಗಾಗಿ ನೀವು ಆದಂಥ ಮಕ್ಕಳಿಗೆ ನೀವು ಎಷ್ಟು ಚಿಂತಿಸ್ತೀರೋ, ದೇವರು ಸಹ ಪ್ರೀತಿಸೋರನ್ನ ಬಹಳ 4 ಪಟ್ಟಷ್ಟು ಅಧಿಕವಾಗಿ ಪ್ರೀತಿಸ್ತಾ ಇದ್ದಾನೆ. ಅಂದರೆ ನೋಡಿ, ದೇವರು ಹೀಗೆ ಹೇಳಿಲ್ಲ, ಹೋಗು ನೀನು ಊಟ ಏನಾದರೂ ಸಿಕ್ಕಿರಲ್ಲೇ ಮಾಡ್ಕೋ. ಯಾವುದ್ರ ಅರಣ್ಯದಲ್ಲಿ ಹೋಗ್ತಾ ಇದ್ದೀವಿ, ಅರಣ್ಯದಲ್ಲಿ ಯಾವುದು ಫಲ ಆದರೂ ಸಿಕ್ಕಿತ್ತು, ಆ ಫಲ ತಿನ್ಕೊಂಡು ಉಪಜೀವನ ಮಾಡು, ಹೋಗಂತೆ ದೇವರು ಎಲಿಯನಿಗೆ ಈ ರೀತಿ ವಾರ್ನಿಂಗ್ ಮಾಡಿಲ್ಲ. ದೇವರು ಎಲಿಯನಿಗೆ ಹೇಗೆ ಹೇಳಿದಾನಂದ್ರೆ, ನೀನು ಹೋಗಿರೋ ಸ್ಥಳದಲ್ಲಿ ನಿನ್ನನ್ನು ಏನು ಮಾಡಿದ್ದೀನಿ, ಒಂದು ಹಳ್ಳದಲ್ಲಿ, ನೀರು ಹರಿಯೋ ಹಳ್ಳದಲ್ಲಿ ನೀನು ಹೋಗು. ಕೆರೆ ಹಳ್ಳ ಅಂತಿದೆ, ಆ ಹಳ್ಳದ ಹತ್ರ ಹೋಗು. ಅಲ್ಲಿನ ನೀರೇನು ಬರ್ತಾವೋ ಅದು ನೀರನ್ನು ಕುಡಿ. ಮತ್ತೆ ನಿನಗೋಸ್ಕರವಾಗಿ ಕಾಗೆಗಳು ಊಟ ತಂದು ಕೊಡ್ತವೆ. ನಿನ್ನ 3 ಟೈಮ್ ಹೊತ್ತಿನ ಟೈಮ್ ಟು ಟೈಮ್ ಕಾಗೆಗಳು ನಿನಗಾಗಿ ಊಟಗಳು ತಂದು ಕೊಡುತ್ತವೆ. ಆದರೆ ಬೈಬಲಲ್ಲಿ ಯೋಹಾನನು, ಸ್ನಾನಿಕನಾದ ಯೋಹಾನನಿಗೆ ಅವನು ಏನು ಊಟ ತಿಂದ, ಅರಣ್ಯದಲ್ಲಿ ಬದುಕ್ತಾ ಇದ್ದಾನೆ, ಏನು ಊಟ ತಿಂದನು ಗೊತ್ತಾ, ಜೇನಿನ ರಸಗಳನ್ನು ಕುಡಿದು ಬದುಕ್ತಾ ಇದ್ದೀವಿ ಅವನು. ನಿಮ್ಮ ಮಕ್ಕಳಿಗೆ ಒಂದು ಟೈಮ್ ಅವ್ರು ಊಟ ಮಾಡಿ ನೀವು ನೋಡೋದಕ್ಕಿಲ್ಲ, ಅವ್ರು ಏನು ಮಾಡ್ತಾರೋ ನೋಡೋಕ್ಕಿಲ್ಲ. ಆದರೆ ದೇವರು ನಮಗೆ ಪ್ರೀತಿ ಮಾಡೋ ಪ್ರಾರಂಭ ಮಾಡಿದ್ರೆ ಟೈಮ್ ಟು ಟೈಮ್ ನಮ್ಮ ಬಗ್ಗೆ ಡೀಟೇಲ್ ಆಗಿ ಸರ್ಚ್ ಮಾಡ್ತಾ ಇರ್ತಾನೆ ದೇವ್ರು. ನಮ್ಮ ಮಗಳು ಏನು ಮಾಡ್ತಾ ಇದ್ದಾಳೆ, ನನ್ನ ಮಗ ಏನು ಮಾಡ್ತಾ ಇದ್ದಾನೆ, ನನ್ನ ಮಗ ಎಷ್ಟು ಬೈಬಲ್ ಓದ್ತಾ ಇದ್ದಾನೆ, ನನ್ನ ಮಗ ಎಷ್ಟು ಸಭೆಗೆ ಬಂದಿದ್ದಾನೆ, ನನ್ನ ಮಗ ಎಷ್ಟು ಮಹಿಮೆಗಾಗಿ ನನಗಾಗಿ ತೆಗೆದು ಮನಸ್ಸು ಬಿಚ್ಚಿಕೊಂಡು ವಾಕ್ಯಗಳು ಕೇಳ್ತಾ ಇದ್ದಾರೆ ಅಂತ ದೇವರು ನಿನಗೋಸ್ಕರವಾಗಿ ಬಹಳ ಆಳವಾದ ಆಲೋಚನೆಗಳು ಮಾಡ್ತಾನೆ ಆಗಿದ್ದಾನೆ. ಇಲ್ಲಿ ಚಾರೆಕ್ತ ಎಂಬ ಒಂದು ಊರಿಗೆ ದೇವರು ಕಳಿಸ್ತಾ ಇದ್ದಾನೆ. ಆ ಒಂದು ಎಂಥ ಊರಿಗೆ ಕಳಿಸ್ತಾ ಇದ್ದಾನೆ ಅಂದರೆ, ಇವನಿಗೆ ಎಲ್ಲಿ 2 ಪಾಯಿಂಟ್ ಈ ವಾಕ್ಯದಲ್ಲಿ ನೋಡ್ತೀವಿ, 2 ವರ್ಡನ್ನ ತಿಳಿಸ್ತಾ ಇದೆ. ಭಾಳ ಆಳವಾದ ಮಾತುಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ. ನೀವು ಅಬ್ಸರ್ವ್ ಮಾಡಿ ಕೇಳೋದಾದರೆ, ಇವತ್ತಿನ ಈ ಎಲಿಯನ ಮೇಲೆ ಅನಂಟಿಂಗ್ ಏನಿತ್ತದ, ಅನಂಟಿಂಗ್ ನಿಮ್ಮ ಮೇಲೆ ಬರಲಿ ಯೇಸು ನಾಮದಲ್ಲಿ. ನಿನ್ನನ್ನು ಸಾಕಬೇಕೆಂದು ಅಲ್ಲಿ ಇನ್ನ ಒಬ್ಬಳ ವಿಧವೆ, ಕೇಳಿ ಗಮನವಾಗಿ, ವಿಧವೆ ಪರಿಸ್ಥಿತಿ ಹೆಂಗಿರ್ತದೆ, ಗಂಡ ಸತ್ತಿದವಳ ಪರಿಸ್ಥಿತಿ ಹೆಂಗಿರ್ತದೆ ಅಂದರೆ, ಅವಳು ಎಲ್ಲಕ್ಕಿಂತಲೂ ನೊಂದು ಹೋಗಿರ್ತಾಳೆ. ಫಸ್ಟು ಎಲ್ಲಕ್ಕಿಂತಲೂ ಅವಳಿಗೆ ಸಹಾಯ ಯಾವುದೂ ಇರಲ್ಲ, ಇರೋದು ಒಂದೇ ಸಹಾಯ ಇರ್ತದೆ, ಗಂಡನ ಸಹಾಯ. ಆ ಗಂಡನ ಸಹಾಯನೇ ಫಸ್ಟ್ ಕಳೆದು ಹೋದ ಮೇಲೆ ಆವಾಗ ಅವಳು ಬಹಳ ನೊಂದು ಹೋಗಿರ್ತಾಳೆ. ಮತ್ತೆ ಈ ವಿಧವೆ ಎಲ್ಲದಕ್ಕಿಂತಲೂ ಭಯಭಕ್ತಿಯಲ್ಲಿ ಇದ್ದಿರಂಥ ಒಬ್ಬ ಸ್ತ್ರೀ ಇದ್ದಳು ಬೈಬಲಲ್ಲಿ. ಭಯಭಕ್ತಿ ಇಲ್ಲಿ ದೇವರ ವಿಜ್ಞಾಪನೆಗಳಿಗೆ ಗಮನವಾಗಿ ನೋಡುವಂಥವಳು, ದೇವರ ಸಂಗಡ ಅಂದರೆ ದೇವರ ಸಂಗಡ ಭಯಭಕ್ತಿ, ಆತ್ಮಿಕ್ ಸ್ಪಿರಿಚುವಲಿ ಲೈಫ್ ಇವಳು ಒಳಗಡೆ ಇತ್ತು. ಆಗ ದೇವರು ಇವನ್ನ ಇಲ್ಲಿ ಲೊಕೇಶನ್ ಹೇಳ್ತಾ ಇದ್ದಾನೆ, ದೇವರು ಲೊಕೇಶನ್ ಆಗ್ತಾ ಇದ್ದಾನೆ, ನೀನು ಇಂಥ ಊರಿಗೆ ಹೋಗ್ಬೇಕೀಗ ಇಲ್ಲಿಂದಲೇ. ಗೊತ್ತಿಲ್ಲ ಈ ಯಾರೋ ಸ್ತ್ರೀ ಗೊತ್ತಿಲ್ಲ, ನೀವು ಆಲೋಚನೆ ಮಾಡ್ರಿ. ಸಪೋಸ್ ನಾನು ಹೇಳ್ತೀನಿ, ನೀವು ಗುಲ್ಬರ್ಗಕ್ಕೆ ಹೋಗ್ರಿ, ಗುಲ್ಬರ್ಗದಲ್ಲಿ ಒಂದು ಏರಿಯಾ ಇದೆ, ಯಾವುದೋ ಒಂದು XYZ, ಯಾವುದೋ ಒಂದು ಅಶೋಕ್ ನಗರ ಅಂತ ಇದೆ ಅಂತ ಇಟ್ಕೊಳ್ಳಿ. ಆ ಅಶೋಕ್ ನಗರದ ಹೋಗಿ ಆ ಏರಿಯಾಕ್ಕೆ ಹೋಗಂತ ದೇವರು ಹೇಳಿದ ಮೇಲೆ ನೀವು ಯಾರ ಮನೆಗೆ ಹೋಗ್ಬೇಕಂಬುದೇ ಕನ್ಫ್ಯೂಸ್ ಆಗ್ತದೆ. ಹೌದಾ? ಅಲ್ಲೆಲೂಯಿ ಕಟ್ಟೆಗಿಡ ಅಲ್ಲೆಲೂಯಿ. ಸಪೋಸ್ ನೀವು ಹೇಳ್ಬೋದು, ಒಂದು ಬಿದರ್ದಲ್ಲಿ ಹೋಗ್ರಿ, ಚಿಯನ್ ಕಾಲನಿಗೆ ನಾವು ಹೋಗಂತ ಹೇಳಿದಾಗ ಅಲ್ಲಿ ಯಾರ ಮನೆಗೆ ಹೋಗ್ಬೇಕು ನೀವು ಊಟ ಕೇಳೋಕ್ಕೆ? ಇವನಿಗೆ ಖುನ ಇಲ್ಲ, ದೇವ್ರಿಗೆ ಖುನ ಇದೆ, ಇವನಿಗೆ ಖುನ ಇಲ್ಲ. ಇವತ್ತು ಅಡ್ರೆಸ್ ತೊಗೊಂಡು ಹೋಗೋದೇ ಮನೆ ಸಿಗೋದು ಕಷ್ಟ. ಅಂಥದ್ರಲ್ಲಿ ದೇವರನಿಗೆ ಆಜ್ಞಾಪಿಸ್ತಾ ಇದ್ದಾನೆ, ನೀನು ಹೋಗು. ನೀನು ಇಲ್ಲಿಂದ ಶ್ರೀದೇವನ್ ಎಂಬ ಚಾರಕ್ತಿ ಒಂದು ಊರಿತ್ತದು, ಅಲ್ಲಿಗೆ ಹೋಗ್ಬೇಕು. ದೇವರೆಷ್ಟು ಗುಪ್ತವಾಗಿ ಇಕ್ಕಿದ್ದಾನೆ, ಒಂದೇ ಮಾತು. ಮತ್ತು ದೇವರು ಯಾರ ಸಂಗಡ ಇರ್ತಾನೋ ಭಾಳ ಚೇಂಜಸ್ ಸ್ಪಿರಿಟ್ ಕೆಲಸ ಮಾಡ್ತಾರೆ. ನಿನ್ನನ್ನು ಸಾಕಬೇಕೆಂದ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಅವನು ಹೋಗಕ್ಕೆ ಪ್ರಾರಂಭವಾಯಿತು, ಅವನ ಡ್ಯೂಟಿ ಚಾಲು ಆಯಿತು. ಗೊತ್ತಿಲ್ಲ ನೋಡಿ, ಒಬ್ಬ ಪ್ರಾಫೆಟ್, ಒಂದು ಅಭಿಷಕ್ತ, ದೇವರ ಸಾಮರ್ಥ್ಯ ಉಳ್ಳಂತ ಅಭಿಷಕ್ತ, ದೇವರು ಎಲ್ಲಿ ಸ್ಥಾನಕ್ಕಿಕ್ಕಿದನು ಗೊತ್ತಾ? ಈ ವ್ಯಕ್ತಿಗೆ ಅರಣ್ಯದಲ್ಲಿ ಇದ್ದನು, ಕಾಗೆ ಊಟ ತಂದು ಕೊಟ್ಟವು, 3ನೇದಾಗಿ ಇನ್ನೊಬ್ಬರ ಮನೆಗೆ ಹೋಗಿ ಬದುಕೀಗ ಅಂತ ಹೇಳತಂದೇವು. ಆದರೂ ಇಲ್ಲಿ ನಾವು ನೋಡುವಾಗ ಈ ವ್ಯಕ್ತಿ ಒಳಗಡೆ ಇವನೊಬ್ಬ ಪ್ರಾಫೆಟ್, ಅಭಿಷಕ್ತ, ದೇವರಲ್ಲಿ ಆಯ್ಕೆ ಮಾಡಿದಂಥ ವ್ಯಕ್ತಿ
ಆರಿಸಲ್ಪಟ್ಟಂತ ವ್ಯಕ್ತಿ ಕೈ ಚಾಚಕ್ಕೆ ಹೋಗ್ತಾ ಇದ್ದಾನೆ ಒಬ್ಬ ವಿಧವೆ ಮನೆಗೆ. ಇವತ್ತು ನಾವೆಲ್ಲರೂ ಹೆಂಗಿರ್ತೀವಿ, ಕೆಲವು ಸಮಯದಲ್ಲಿ ಪರಿಪೂರ್ಣತೆಯಿಂದ ನಾವು ದೇವರಲ್ಲೂ ಇರಲ್ಲ, ಪರಿಪೂರ್ಣತೆ ನಾವು ದೇವರಲ್ಲಿ ಇರಲ್ಲ, ಆದರೂ ಸಹ ಕೆಲವೇ ಸಮಯದಲ್ಲಿ ಕಂಪ್ಲೀಟ್ ನಾವು ದೇವರಿಗೆ ಮಾಡ್ತಾ ಇರ್ತೀವಿ. ನಾವು ಇಷ್ಟು ಶ್ರದ್ಧೆಯಿಂದ ಇರಲ್ಲ, ಆದರೂ ಸಹ ನಾವು ಕಚ್ಚೆ ಇರ್ತೀವಿ. ಇನ್ನು ನಂಬದ್ರಲ್ಲಿ ಕಚ್ಚ, ಭಯಭಕ್ತಿಯಲ್ಲಿ ಕಚ್ಚ, ಕೆಲವು ನಮ್ಮ ಒಳಗಡೆ ಹೊಲಸು ಮಾತು ಬಿ ಇರ್ತವ, ಕೆಲವು ಸಿಟ್ಟು ಬಿ ಇರ್ತದ, ಕೆಲವು ಅಹಂಕಾರ ಇರ್ತದ. ಅವೆಲ್ಲವನ್ನು ಇದ್ದರೂ ಸಹ ಮತ್ತೆ ನಾವು ಏನು ಮಾಡ್ತೀವಿ, ದೇವರಲ್ಲಿ ಪರ್ಫೆಕ್ಟ್ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ಹೋಗ್ತೀವಿ. ಆದರೆ ಈ ವ್ಯಕ್ತಿ ದೇವರಲ್ಲಿ ಒಂದು ಚೂರು ತಪ್ಪು ಮಾಡಲಾರ್ದಂಥ ವ್ಯಕ್ತಿ ಇದ್ದನು. ಇವನು ಒಂದು ಸಣ್ಣ ತಪ್ಪು ಬಿ ಇವನ ಒಳಗಿರಲಿಲ್ಲ. ಎಲಿಯನ ಬಗ್ಗೆ ಆಗ ಆ ಸ್ತ್ರೀಗೆ ಆದರೂ ಸಹ ಅವನು ಭಿಕ್ಷೆ ಬೇಡಕ್ಕೆ ದೇವರು ಕಳಿಸ್ತಾ ಇದ್ದಾನ ಅಂತ ನೀವು ಅನ್ಕೋಬೇಡ್ರಿ. ಅವನ ಮುಖಾಂತರ ಅವನು ಒಳಗಿಟ್ಟಂಥ ಅಭಿಷೇಕ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಾ? ಆ ವಿಧವೆ ಮನೆ ಕರ್ಕೊಂಡು ಹೋಗ್ತಾ ಇದೆ. ನಮಗೆ ಅನಿಸ್ಬೋದು ದೇವರಿಷ್ಟು ಸಾಮರ್ಥ್ಯ ಉಳ್ಳ ದೇವರು ಈ ಒಬ್ಬ ಪ್ರವಾದಿಗೆ ಸೊಲ್ಲಕ್ಕಾಗಲಿಲ್ಲೇನೋ. ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ 2 ಮೀನ್ಸ್ ಇದೆ, ಅದನ್ನು ಅರ್ಥ ಮಾಡಿ. ಆಗ ಅಲ್ಲಿಂದ ಹೋದಾಗ ದೇವರ ಅಪ್ಪಣೆ ಅಂತ ಇವನು ಹೋಗ್ತಾ ಬಂದನು. ಅವಾಗ ಹೋಗಿ 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 ಒಂದು ಗೊತ್ತಿಲ್ಲ, ಸಡನ್ ಅಂತ ಒಂದು ವಿಧವೆ ಮನೆ ಕಾಣಿಸ್ತು. ಒಬ್ಬ ವಿಧವೆ ಕೂತಿದ್ದಳು. ಆ ಮನೆಗೆ ನೋಡಿ ಆ ಮನೆಯನ್ನ ಅನ್ಕೊಳ್ತಾನೆ, ಇದೇ ಮನೆ ಇದೆ ಇದು ಅಂತ. ಯಾಕೆ ಗೊತ್ತಾ? ಆಲ್ರೆಡಿ ನಿಮ್ಮ ಮೇಲೆ ಸ್ಪಿರಿಟ್ ಇದೆ, ದೇವರ ನೆಂಟಿಂಗ್ ಇದೆ. ಅಭಿಷಕ್ತನಿಗೆ ಜಾಸ್ತಿ ಸಂಬಳಸೋದು, ಹೇಳೋದು, ಬುದ್ಧಿವಾದ ಹೇಳೋದು ಅವಶ್ಯಕತೆ ಇಲ್ಲ. ಇಶಾರ, ದೇವ್ರದ್ದು ಇಶಾರ ಇರ್ತದ, ಇಶಾರನೇ ದೇವ್ರ ಕಾಫಿ ಇರ್ತದ ದೇವ್ರು. ನಾನು ಹೇಳ್ತಾ ಇದ್ದೀನಿ, ಅಭಿಷಕ್ತನಿಗೆ, ಅನ್ಎಂಟೆಡ್ ಮೆನ್ಸನಿಗೆ ಯಾವುದು ಪ್ರಾಬ್ಲಮ್ ಹೇಳೋ ಜರೂರತ್ತಿಲ್ಲ, ಪ್ರಾಬ್ಲಮ್ ಖುದ್ದು ಹೇಳ್ತಾನ ಅಭಿಷಕ್ತ. ನೀನು ಏನಿದೆಯೋ ನಿನ್ನ ಗುಣ, ನೀನು ಒಳ್ಳೆತನ ತೋರಿಸೋದು ಅವಶ್ಯಕತೆ ಇಲ್ಲ. ಆಲ್ರೆಡಿ ನಿನ್ನ ಬಗ್ಗೆ ಡೀಟೇಲ್ ದೇವ್ರು ತೋರಿಸಿದ್ದಾನೆ ಆ ವ್ಯಕ್ತಿಗೆ. ಈ ವ್ಯಕ್ತಿ ಪರಿಪೂರ್ಣತೆಯಿಂದ ಅವಳ ಮನೆ ಹತ್ರ ಬಂದನು. ಆ ಮನೆ ಹತ್ರ ಬಂದಾಗ ಅಮ್ಮೋ ಅಂತ ಅಂದಾಗ ಆ ಹೆಣ್ಮಗಳು ಸ್ತ್ರೀ ಶಾಕ್ ಆದವಳು. ಯಾರೀ ಮನುಷ್ಯ, ಹೊಸೊಬ್ಬ ಮನುಷ್ಯ, ಎಂದು ನೋಡ್ಲಾರ್ದ ಮನುಷ್ಯ. ನೋಡಿ, ಆಲೋಚನೆ ಮಾಡ್ರಿ, ಅವನು ಕಾಡಲ್ಲಿ ಇಳಿದು ಬಂದನು. ಅವನ ದಾಡಿ ಏನಾಗಿರ್ಬೋದು, ಅವನ ಕೂದಲು ಏನಾಗಿರ್ಬೋದು, ಅವನ ಮೈ ಎಷ್ಟು ಗಲೀಜಾಗಿರ್ಬೋದು, ಅವನು ಎಷ್ಟು ಅಸಹ್ಯ ಆಗಿರ್ಬೋದು. ಅಮೇಜ್ ಮಾಡ್ಕೊಳ್ರಿ ಅವನು ಹೆಂಗಿದ್ದಿದ್ದು ನಮ್ಗೆ ಗೊತ್ತಾ? ಕಾಡು ಒಳಗಡೆ, ಜಂಗಲ್ ಒಳಗಡೆ ಜೀವನ ಮಾಡೋ ವ್ಯಕ್ತಿ ಇದ್ದನು. ಆಗ ಅವನು ಅಸಹ್ಯವಾಗಿರೋದು ಆ ಹೆಣ್ಮಗಳು ಶಾಕ್ ಆಯಿತು. ನಾನಂತೂ ವಿಧವೆ ಇದ್ದೀನಿ, ನನ್ನ ಮನೆಗೆ ಆ ಗಣಸು ಬಂದನು. ಅವಾಗ ಅಮ್ಮ ಅಂತ ಕರೆದ ಮೇಲೆ, ನನಗೋಸ್ಕರ ಒಂದು ನೀರನ್ನು ತಗೊಂಡಿ ಬಾ. ಹೇಳ್ತಾನೆ, ನನಗೋಸ್ಕರ ಒಂದು ನೀರನ್ನು ತಗೊಂಡಿ ಬಾ. ಆ ಹೆಣ್ಮಗಳು ಪಾಪ ಯಾರೋ ನೀರು ಕೇಳತ್ತಾರ ಅಂತಂದು ಅವಳು ಬಾಗಲ ಹತ್ರ ಬಂದು ನಿಂತಿರೋಂಥ ವ್ಯಕ್ತಿಗೆ ಅದೇ ಪ್ರಕಾರವಾಗಿ ಅವಳು ಮುಂದೆ 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 ಹೋಗ್ತಾ ಇದ್ದಾಳೆ. ಮತ್ತೆ ಶಬ್ದ ಕೊಡ್ತಾನೆ, ಅಮ್ಮ ನಿಂತ್ಕೋ. ಏನಪ್ಪ ಹೇಳು? ಏನಿಲ್ಲ, ನನಗೋಸ್ಕರ ಒಂದು ರೊಟ್ಟಿಯನ್ನು ಮಾಡ್ಕೊಂಡು ಬಾ. ಹಲ್ಲೆಲೂಯಾ, ನನಗೋಸ್ಕರ ಒಂದು ರೊಟ್ಟಿಯನ್ನು ಮಾಡ್ಕೊಂಡು ಬಾ. ಆ ಹೆಣ್ಮಗಳು ಮನೆ ಒಳಗಡೆ ಗಂಡ ಸತ್ತಿರೋ ವಿಧವೆ ಇದ್ದಾಳೆ. ಅವಳ ಮನೆಯಲ್ಲಿ ಲಾಸ್ಟ್ ಊಟ ಇದೆ. ಆ ಟೈಮು ಬರಗಾಲವಿತ್ತು, ಅಲ್ಲಿ ಯಾರು ಎಲ್ಲರೂ ಬರಗಾಲವಾಗಿತ್ತು. ಆದರೆ ನಾನು ಹೇಳ್ತಾ ಇದ್ದೀನಿ, ಆ ಮನೆ ಒಳಗಡೆ ಎಲ್ಲ ಸಾಮಾನು, ಎಲ್ಲ ರಾಷನ್ ಖಾಲಿಯಾಗಿತ್ತು, ಎಲ್ಲ ಆಹಾರವು ಖಾಲಿಯಾಗಿತ್ತು. ಆ ಸ್ತ್ರೀಗೆ ಅವಳು ಫೈನಲ್ ಇತ್ತು. ಅಂದರೆ ಅವಳಿಗೆ ಆ ಸ್ವಲ್ಪವಾದ ವಾಕ್ಯಗಳಿಂದ ಓದೋಣ. ಅವಳ ಮನೇಲಿ ಎಷ್ಟು ಹಿಟ್ಟಿತ್ತು ನೋಡೋಣ. ಓಕೆ, ಬಿಟ್ಟಿ ಸ್ಥಳ ಓದಿಮ್ಮ. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಅವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹಾಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಸಾಕಷ್ಟೇ ಹೇಳಿದ ಸ್ತ್ರೀ ಏನು ಹೇಳಿದ್ರು ಗೊತ್ತಾ? ನಂಬಲ್ಲಿ ಮೊಗೆ ಒಳಗಡೆ ಸ್ವಲ್ಪ ಹಿಟ್ಟದ, ನಮ್ಮ ಬಾಕ್ಸಿನಲ್ಲಿ ಸ್ವಲ್ಪ ಹಿಟ್ಟದ. ಆ ಹಿಟ್ಟನ್ನ ಮಾಡಿದ ಮೇಲೆ ಒಂದೇ ಒಂದು ರೊಟ್ಟಿ ಹಿಟ್ಟಾಯ್ತದ. ಅದು ಹಿಟ್ಟು ಮತ್ತೆ ಸ್ವಲ್ಪ ಎಣ್ಣೆ ಅದ ನನ್ನ ಮನೆಗೆ, ಮತ್ತೆ ಸ್ವಲ್ಪ ಕಟ್ಟಿಗೆ ಇವ. ಅದು ಹಚ್ಚಿದ ಮೇಲೆ ನಮ್ಮದು ಅದೇ ಊಟ, ಲಾಸ್ಟ್ ಊಟ ಅದ. ತಿಂದ ಮೇಲೆ ನಮಗೆ ನೆಕ್ಸ್ಟ್ ಊಟ ಇಲ್ಲ, ನಾವು ಸಾಯ್ತೀವಿ. ಅವಳು ಹೇಳಿದ ಶಬ್ದ, ದೇವ್ರು ಹಿಂಗೆ ಹೇಳಿ ಕಳಿಸ್ಯಾನಿಕಿಗೆ, ದೇವ್ರು ಹಿಂಗೆ ಹೇಳಿ ಕಳಿಸಿದ್ದಾನೆ. ಹೋಗಾದ ಮನೆ ಊಟ ಅದ. ಈಕೆ ಹೆಣ್ಮಗಳು ನೋಡಿದ್ರು
ಒಂದೇ ಸ್ವಲ್ಪ ಹಿಟ್ಟದ, ಒಂದೇ ರೊಟ್ಟಿ ನಾನು ನನ್ನ ಮಗ ತಿಂದ್ರೆ ಸಾಯ್ತಾವಂತ ಇಲ್ಲಿ ಹೇಳ್ತಾ ಇದ್ದ. ಗೆಟ್ಟೆ ಅಲ್ಲಿ ಲೂಯ್ಯ ಲಾಸ್ಟ್ ಊಟ ಅಂತ ಹೇಳ್ತಾರೆ. ನಿಜ, ಅವಳ ಮನೆ ಲಾಸ್ಟ್ ಊಟನೇ ಇತ್ತು. ಯಾಕೆ ಗೊತ್ತಾ? ಅವಳಲ್ಲಿ ಎಲ್ಲ ಖತಮ್ ಆಗಿತ್ತು, ಎಲ್ಲ ರಾಶನು, ಸ್ವಲ್ಪ ಎಣ್ಣೆ ಇತ್ತು, ಒಂದೇ ಬಟ್ಟಲಷ್ಟು ಹಿಟ್ಟಿತ್ತು. ಆವಾಗ ಅದು ಮತ್ತೆ ಆ ಕೂಸಿಗೆ ಮತ್ತು ಅಕ್ಕೀನ ಮಾಡಿಕೊಂಡು ಬಂದ ಮೇಲೆ ಅವಾಗ ಅವ್ರ ಊಟ ಖತಮ್ ಆಗಿತ್ತು ಅವರಲ್ಲಿ. ಮತ್ತು ರಾಶನ್ ತರೋಕ್ಕೂ ದುಡ್ಡಿರಲಿಲ್ಲ, ಮತ್ತು ಬರಗಾಲವಿತ್ತು ಆ ಸ್ತ್ರೀಗೆ. ಅವಾಗ ಅವಳು ಚಿಂತೆದಲ್ಲಿರುವಾಗ ಅಂಥ ಮನೆ ಹೋಗಿ ಆಹಾರ ಕೇಳ್ತಾ ಇದ್ದಾನೆ. ಯಾರು ಕೇಳ್ತಾ ಇದ್ದಾರೆ? ಎಲಿಯ ಕೇಳ್ತಾ ಇದ್ದಾನೆ. ಎಲಿಯ ಕೇಳಕ್ಕೆ ಕಾರಣ ಏನು ಗೊತ್ತಾ? ಎಲಿಯ ಹಿಂಗೆ ಯೋಚನೆ ಮಾಡಿಲ್ಲ, ನಾನು ರಾಂಗ್ ಮನೆಗಿನ ಬಂದೇನೋ ಅಂತ ಅಂದಿಲ್ಲ. ಅಲ್ಲಿ ದೇವರಂತೂ ನಂಗೆ ರೆಡಿ ಮಾಡಿ ಕಳಿಸಿದಾನ, ನಂಗೆ ರಾಂಗ್ ಮನೆಗೆ ಲೊಕೇಶನ್ ಕರ್ಕೊಂಡು ಬಂದನೇನು ಹಂಗನ್ಲಿಲ್ಲ. ಆ ಹೇಳಿದ ಮೇಲೆ ಎಲಿಯ ಮತ್ತೆ ಹೇಳ್ತಾ ಇದ್ದಾನೆ, ನೀನೇನು ಮಾಡು, ನೀನು ಫಸ್ಟ್ ಮೊದಲು ನನಗೋಸ್ಕರವಾಗಿ ಒಂದು ಸಣ್ಣ ರೊಟ್ಟಿ ಮಾಡ್ಕೊಂಡಿಬ್ಬ, ಮತ್ತೆ ಮಿಕ್ಕಿದ ಹಿಟ್ಟು ಒಳಗಡೆ ಅದು ನಿನಗೂ ನಿನ್ನ ಮಗನಿಗೆ ಬಿ ಸಲ್ಲಿಂದಿ ಮಾಡ್ಕೊ. ಅಲ್ಲೆಲೂಯ್ಯ. ಇವಳು ಭಯ ಭಕ್ತಿ ಇರೋಳು, ದಾನ ಧರ್ಮದವಳು, ಇವಳ ಕೈ ಮುಂದಿರೋದು. ದೇವ್ರು ಆಲ್ರೆಡಿ ಹೇಳಿ ಕಳಿಸಿ. ನಾನು ಹೇಳ್ತಾ ಇದ್ದೀನಿ, ಯಾರು ಕಮ್ಜೋರ್ ಇರ್ತಾರೋ, ದುಡ್ಡಿನಿಂದ ಪ್ರೀತಿನಿಂದಲೂ ದಾನ ಹಾಕೋದ್ರಲ್ಲ, ದೇವ್ರ ಅಂತರ ಮನೆಗೆ ಬರಲ್ಲ, ದೇವ್ರ ಅಂತರ ಮನೆಗೆ ಕಳಿಸಲ್ಲ. ಎಲ್ಲಿ ದಾನ ಧರ್ಮ ರೊಕ್ಕಗಳಿಂದ ಕೊಡೋದು, ಪ್ರೀತಿಯಿಂದ ಮಾತಾಡೋದು, ಎಲ್ಲಿ ಆಹಾರವನ್ನು ಕೊಡೋದು, ಇನ್ನೊಬ್ಬರಿಂದ ಯಾವಾಗ ಭೀ ದೊಡ್ಡ ಹೃದಯ ಮಾಡ್ತಾರಲ್ಲ, ದೇವರವನಿಗೆ ಅಭಿವೃದ್ಧಿಯೂ ಆಶೀರ್ವಾದ ಕಳಿಸ್ತಾರೆ. ಈಗ ಆ ಸ್ತ್ರೀಗೆ ಆ ಹೇಳಿದಂತೆ ಅವಳು ಹೋಗಿ ಮಾಡ್ಕೊಂಡು ಬರಕ್ಕೆ ಹೋದಳು. ಮಾಡಿಕೊಂಡು ಬಂದ ಮೇಲೆ ಎಲಿಯ ತಿಂದ ಮೇಲೆ ಎಲಿಯ ಇವಾಗ ರಿಟರ್ನ್ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ಎಲಿಯ ಒಂದು ಪ್ರವಾದನೆ ಹೇಳ್ತಾನೆ ಆ ಮನೆಗೆ, ಯೆಹೋವನು ಬರಗಾಲ ಮುಗಿಸೋವರೆಗೂ, ಪೂರ್ತಿ ಖತಮಾಗೋವರೆಗೂ ನಿನ್ನ ಮೊಗೆ ಒಳಗಡೆಯಿಂದ, ನಿನ್ನ ಚೀಲ ರಾಶ ನಿನ್ನ ಒಳಗಡೆಯಿಂದ ಪಾತ್ರೆ ಯಗುತ್ತು ಬಿ ಖಾಲಿ ಆಗಲಿ, ಗೊತ್ತಿನಿಂದ ಅವೆಲ್ಲ ತುಂಬುತ್ತವೆ ಅಂತ ಹೇಳಿದ್ರು. ಎಂಥ ಧನದ ಆಶೀರ್ವಾದ ಕೊಡಲಿಲ್ಲ, ಆ ಅಭಿವೃದ್ಧಿ ಆಶೀರ್ವಾದ ಕೊಟ್ಟನು. ಅವ್ರಿಗೆ ಎಂಥದ್ದು ಆಶೀರ್ವಾದ ಕೊಟ್ಟನು. ದೇವರು ಹಿಂತಿರುಗಿ ಈ ಭೂಮಿ ಮೇಲೆ ಯಾವಾಗ ಮಳೆ ಕಳಿಸ್ತಾನೆ, ಅವಾಗ ಬೆಳೆ ಆಯ್ತದ, ಅವಾಗ ಎಲ್ಲರ ಮನೆಗೆ ರಾಶನ್ ಬರ್ತದ. ಆದ್ರೆ ನಿನ್ನ ಮನೆ ಹಂಗಲ್ಲ, ಇವತ್ತಿನಿಂದಲೇ ನಿನ್ನ ಮನೆಗೆ ಅಭಿವೃದ್ಧಿ ಆಗ್ತದ ಅಂತ ಹೇಳಿದನು. ದೇವರು ಆ ಹೇಳಿದ ಶಬ್ದವನ್ನು ಕೇಳಿ ಅವಳ ಮನೆಗೆ ಎಲ್ಲ ಪಾತ್ರೆಗಳು ತುಂಬಲ್ಪಟ್ಟು ಅಂತ್ರಿ. ಸ್ವಲ್ಪ ಎಷ್ಟು ಉಪಕಾರ, ಒಂದೇ ಒಂದು ಹೊತ್ತಿನ ಊಟ, ಸ್ವಲ್ಪ ಹೊತ್ತಿನ ಊಟ, ಒಂದೇ ಹಿಟ್ಟು, ಸಪೋಸ್ ಒಂದು ಹಿಟ್ಟಿತ್ತು, ಒಂದೇ ರೊಟ್ಟಿದ ಹಿಟ್ಟು, ಆ ಒಂದು ರೊಟ್ಟಿ ಹಿಟ್ಟಿನ ಸಣ್ಣದ ರೊಟ್ಟಿ ಮಾಡ್ಕೊಂಡು ಬಂದರು. ಇನ್ನೊಂದು ಸಣ್ಣದ ರೊಟ್ಟಿ ಅವ್ರಿಗೆ ಅವ್ರ ಮಗನಿಗೆ ತಿನ್ನಿಸ್ಬೇಕಾಗಿತ್ತು. ಇವತ್ತು ಅದೇ ಜಾಗದಾಗ ಅಂಥವ್ರಿಗೆ ಯಾರಿಗಾದ್ರೂ ಅನ್ನ ಇಲ್ಲ ಜಾಗದಾಗ ಹೋಗಿ ಅನ್ನ ಕೇಳಿದ್ರೆ ಏನಂತಾರೆ ಅವರು? ಹೋಗಿ ನಮಗೆ ತಿಲ್ಲಕ್ಕೆ ಗತಿಲ್ಲ, ನಿನಗೆಲ್ಲ ಕೊಡರಿ. ಇವತ್ತು ಭಾಳ ಜನರಿಗೆ ಗತಿ ಅದ, ಆದ್ರೆ ಇಲ್ಲೊಂದು ಬಾಯಲ್ಲಿ ಅಭಿಷೇಕನ ಹೇಳ್ತಾರೆ. ಕೆಲವರು ಯಾರಾದ್ರು ಭಿಕ್ಷಕರು ಬರಲಿ, ಅಮ್ಮ 1 ರೂಪಾಯಿ ಕೊಡ್ರಿ, 2 ರೂಪಾಯಿ ಕೊಡೋದು, ಹೋಗಿ ನಮಗೆ ಇಲ್ಲ ತಿಲ್ಲಕ್ಕೆ ನಿನಗೆಲ್ಲ ಕೊಡೋರಿ, ಹೋಗಿ ನಾವೇ ತಿಂದಿಲ್ಲ ಮುಂಜಾನೆ ನೀರು ತಿನ್ನರಿ. ಇದು ಬ್ಯಾಡ್ ಶಬ್ದಗಳವ. ಯಾವ ರೂಪದಲ್ಲಿ ಯಾವ ಸೇವಕರಿಗೆ ನಿಮ್ಮ ಮನೆ ಕಳಿಸ್ಬೋದು, ಯಾವ ರೂಪದಲ್ಲಿ ಯಾವ ಮನುಷ್ಯನಿಗೆ ನಿಮ್ಮ ಮನೆ ಕಳಿಸ್ಬೋದು. ಯಾವಾಗ ಬಿ ನಿಮ್ಮ ಹಾಕುವ ಕೈಗಳನ್ನು ಮುಂದೆ ಕಳಿಸ್ರಿ. ಯಾವಾಗ ಮನುಷ್ಯ ಕೊಡ್ತಾನೋ ಅವಾಗ ತಗೊಳ್ಳೋಕ್ಕೂ ದೇವರಿಂದ ಪ್ರಾರಂಭಿಸ್ತಾನೆ. ನೋಡಿ, ಇಲ್ಲಿ ದೇವರಿನಿಗೆ ಹಿಂಗೆ ಹೇಳಿಲ್ಲ, ಹೋಗ ಮನೆಗೆ ರಾಶನ್ ಖಾಲಿ ಆಗದ ಹೆಣ್ಮಗಳ ಮನೆಗೆ ಹೋಗಿ ಫಸ್ಟ್ ರಾಶನ್ ಆಶೀರ್ವಾದ ಮಾಡು, ಆ ರಾಶನ್ ಆಶೀರ್ವಾದ ಮಾಡಿ ನೀವಿ ತಿನ್ನೋ, ಹೆಣ್ಮಗಳಿಗೆ ತಿನ್ನೋ ಅಂತ ದೇವ್ರು ಹಿಂಗೆ ಹೇಳಿಲ್ಲ. ಹಿಂಗೆ ಹೇಳಬೇಕಾಗಿತ್ತಾ? ಹಿಂಗೆ ಹೇಳಿಲ್ಲ, ಮಾಡಬೇಕಾಗಿತ್ತು, ಆದ್ರೆ ಮಾಡಲಿಲ್ಲ. ದೇವರು ಡಿಫ್ರೆಂಟ್ ಆಗಿ ಮಾಡಿದ್ದಾನೆ. ಏನು ಗೊತ್ತಾ? ಫಸ್ಟ್ ಅವಳು ಮನಸ್ಸು ಚೆಕ್ ಮಾಡಬೇಕಾಗಿತ್ತು. ದೇವರು ಮನಸ್ಸು ಚೆಕ್ನಲ್ಲಿ ಸಕ್ಸಸ್ಫುಲ್ ಆದಳು. ನೀರು ಬೇಕಾಗಿತ್ತು, ನೀರು ತರಕ್ಕೆ ಹೋದಳು. ನೀರು ಯಾರು ಭೀ ಕೊಡ್ತಾರೋ. ಮತ್ತೆ ಇನ್ನೊಂದ್ಸಲ ಕೇಳಿದ್ರು, ಆಹಾರ ಬೇಕಾಗಿತ್ತು. ಮತ್ತೆ ಆಹಾರ ಯಾರು ಕೊಡ್ತಿಲ್ಲ. ಬರಗಾಲ ಇತ್ತು, ಲಾಸ್ಟ್ ಊಟ ಇತ್ತು, ಅದ್ರ ಕಡೇ ಊಟ. ಅದು ಅವಳು ಮನಸ್ಸು ದೊಡ್ಡದಾಗಿತ್ತು. ಅವಾಗ ಅವಳು ಮಗುವಿಗಾಗಿ ಮತ್ತೆ ಇವರಿಗಾಗಿ ತುಂಡು ರೊಟ್ಟಿ ಮಾಡ್ಕೊಂಡು ಬಂದರು. ಆ ಒಂದು ತುಂಡಿನ ರೊಟ್ಟಿ ನಿಮಿತ್ತವಾಗಿ ಅವಳು ಮನೆಯಲ್ಲಿ ಊರಿಗೂರು ಬರಗಾಲ ಇದೆ, ಊರಿಗೂರು ಎಲ್ಲರೂ ಸಾಯ್ತಾ ಇದ್ದಾರೆ, ರಾಶನ್ ಊರು ಬಿಡ್ತಾ ಇದ್ದಾರೆ ಎಲ್ಲ. ಆದರೆ
ಆಗ ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನನ್ನು ಅದನ್ನು ಅನೇಕ ದಿವಸಗಳವರೆಗೂ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ದೇವರ ರಿಟರ್ನ್ ಮಳೆ ತರಿಸತಕ್ಕ ಮಳೆ ಏನು ಇಮಿಡಿಯೇಟ್ಲಿ ಬಂದ ಮೇಲೆ ಏನು ಬೆಳಿನೇ ಬರ್ತದೇನ್ರಿ? ಆಲೋಚನೆ ಮಾಡ್ರಿ. ಆ ಮಳೆ ದೇವ್ರು ಬರಗಾಲ ಹಾಕಿದನು, ಬರಗಾಲ ಇತ್ತು ಆ ಟೈಮ್. ಯಾವಾಗ ಊರಿಗೆ ಮಳೆ ಬಂತು ಅವಾಗ ಊಟ ಸಿಗ್ಲಿಲ್ಲ. ಅವ್ರು ಎಲ್ಲರೂ ಖಾಲಿ ಆಗಿತ್ತು, ಎಲ್ಲರ ಮನೆಯಾಗ ರಾಶನ್. ಆದರೆ ಆ ವಿಧವೆ ಮನೆಯಾಗ ರಾಶನ್ ಅಭಿವೃದ್ಧಿ ಆಗಿತ್ತು. ನಾನು ಹೇಳ್ತವ ಈ ಸಂದೇಶ ಯಾವಾಗ ನಾವು ದೇವರಿಗೆ ಸಮರ್ಪಣೆ ಕೊಡೋದನ್ನು, ಕಾಣಿಕೆ ಆಗಲಿ, ದಾನ ಆಗಲಿ, ಧರ್ಮವಾಗಲಿ, ಸೇವಕರನ್ನ ಪ್ರೀತಿಸೋದಾಗಲಿ, ಪ್ರತಿ ಒಂದೊಂದು ವಿಷಯ ಇದು ಬೈಬಲಲ್ಲಿ ಬರ್ದಿದ್ದದ. ಇದು ನೀವು ಮಾಡ್ಬೇಕಂತದೆಲ್ಲ ಹೀಗೆ ಮಾಡಿನವರು ಪ್ರತಿಫಲ ತಗೊಂಡರ್ ಕುಂತಾರ್ರಿ. ಮಾಡಿನವ್ರು ಅವ್ರೆಲ್ಲರ್ಕಿಂತ ಮ್ಯಾಗ್ ಊಚಿ ಲೆವೆಲ್ದಾಗ ಕರ್ಕೊಂಡು ಹೋಯ್ದಾನ. ಅವರಿಗೆ ಮಾಡಿನವ್ರಿಗೆ ಸ್ವಲ್ಪ ಕೊಟ್ಟು 4 ಪಟ್ಟಷ್ಟು ನೋಡಿ ಆ ಒಂದು ತುಂಡು ಚಿಕ್ಕ ರೊಟ್ಟಿ ಮಾಡ್ಕೊಂಡು ಬಾ ಅಂತ ಹೇಳಿದ್ಮೇಲೆ ಆ ಚಿಕ್ಕ ರೊಟ್ಟಿನೇ ಅವನೇನು ಹೊಟ್ಟೆ ತುಂಬಲಿಲ್ಲ. ಎಲಿಯನ್ ಚಿಕ್ಕ ಮಗು ಇಲ್ರಿ, ಆದರೂ ಸಹ ದೊಡ್ಡವನಿದ್ದಾನೆ. ಆದರೆ ದೇವರ ಆಶೀರ್ವಾದ ಕಳಿಸ್ಬೇಕಾಗಿತ್ತು, ಮನಸ್ಸು ನೋಡ್ಬೇಕಾಗಿತ್ತು. ಯಾವಾಗ ಅವಳು ಕೊಡ್ತಾಳೋ ಕೊಟ್ಟಿದ ಮೇಲೆ ಅಧಿಕವಾಗಿ ಅವ್ರಿಗೆ ಕೊಡಬೇಕಾಗಿತ್ತು ದೇವರು. ಅದಕ್ಕೆ ದೇವರ ಉದ್ದೇಶ ಯಾವಾಗ ಬಿ ಹಿಂಗೆ ಅದ. ಯಾವಾಗ ದೇವರ ಜನರಿಗೆ ಯಾವಾಗ ಕೊಡ್ತಾರೋ ದೇವರಿಗೆ, ದೇವರು ಅವ್ರ ಮನಸ್ಸುಗಳು ನೋಡಿ 4 ಪಟ್ಟಷ್ಟು ಅಭಿವೃದ್ಧಿ ಮಾಡ್ಬೇಕಂತ ಬಯಸ್ತಾನೆ. ಯಾವಾಗ ಕೊಡಲ್ವೋ ಅವ್ರು ಇಲ್ಲದು ಖಾಲಿ ಖಾಲಿ ಖಾಲಿ. ಬೈಬಲ್ ಹೇಳ್ತದೆ ಕೊಡೋರಿಗೆ ಇನ್ನೂ ಕೊಡಲ್ಪಡ್ತದೆ. ಶ್ರೀಮಂತ ಇದ್ದಿನವ್ರಿಗೆ ಇನ್ನೂ ಶ್ರೀಮಂತ ದೇವರು ಮಾಡ್ತಾನಂತೆ. ಯಾಕೆ ಗೊತ್ತಾ? ಅವ್ರ ದಾನ ಧರ್ಮಗಳು ದೇವರು ಯಾವಾಗ ಮೆಚ್ಚಿಸ್ತಾನೋ ಅವಾಗ ಕೊಡೋರಿಗೆ ಕೊಡಲ್ಪಡ್ತದೆ. ಪ್ರಿಯ ದೇವ ಜನರ, ನಮಗೆ ಇಲ್ಲೇ ಅನ್ಕೊಂಡು ನಾವು ಏನು ಕೂಡ್ತೀವಿ ಯಾವಾಗೂ ನಾವು ಇಲ್ಲೇ ನಮ್ಮ ಕೈಲಿ ಆಗಲ್ಲ, ನಮ್ಗೆ ಸಿಗಲ್ಲ, ನಂಬಲ್ಲಿ ಇಷ್ಟೇ ಅದ, ನಂಬಲ್ಲಿ ಕಮ್ಮ ಅದ, ನಮ್ಮ ಕೈಲಿ ಇದೇ ಇದ್ರೆ ನಾವು ನಾಳೆಗೆ ಆಯ್ತದ, ನಾವು ಇವತ್ತು ಈ ರೀತಿ ಮೆಥಡ್ ಓಡಿಸ್ತೀವೋ ನಾವು ಹೇಳ್ತೀವಿ ನಾಳಿನ ಆಹಾರ ಬಿ ಕದ್ಕೋತೀವಿ, ಲೈಫ್ ಲಾಂಗ್ ದೇವರ ಆಶೀರ್ವಾದ ಕಳ್ಕೋತೀವಿ. ಇದು ನಾನು ಹೇಳ್ತಾ ಇಲ್ಲ, ಬೈಬಲಲ್ಲಿ ಆಧಾರವಾಗಿರುವಂಥ ವಾಕ್ಯಗಳು ಹೇಳ್ತಾ ಇದೆ. ದೇವರೊಬ್ಬ ವ್ಯಕ್ತಿನ ಪ್ರೀತಿಸಿದ ಮೇಲೆ ಆ ವ್ಯಕ್ತಿಗೆ ಹಂತ ಹಂತವಾಗಿ ಹೆಲ್ಪ್ ಮಾಡಕ್ಕೆ ಚಾಲು ಮಾಡ್ತಾನೆ. ಈ ಎಲಿಯನಿಗೆ ಹಾಗೆ ಇತ್ತು. ಇಲ್ಲಿ ಇವನು ಓಡ್ತಾ ಇವನಿಗೆ ಸಾಕು ಅನ್ನಿಸ್ತು. ಇವನಿಗೆ ಎಲಿಯನಿಗೆ ಹೇಳಿಸ್ತು, ಅಲ್ಲಿ ಆ ಮನೆ ಖಾಲಿ ಆಯಿತು, ಆ ಮನೆಗಿಂತ ಮತ್ತೆ ದೇವರು ಬೇರೆ ಕಡೆ ಓಡಿಸ್ತಾ ಇದ್ದಾನೆ. ರಿಟರ್ನ್ ಓಡಿಸೋ ಟೈಮಲ್ಲಿ ಇವನಿಗೆ ಅನ್ನಿಸ್ತು, ನಾನು ಈಗಿಷ್ಟು ಓಡ್ತಾ ಇದ್ದೀನಿ, ನಾನು ಇಷ್ಟು ಓಡಾಡ್ತಾ ಇದ್ದೀನಿ, ನಾನು ಸತ್ತರೆ ಸಾಕು ಅಂತ. ಅದರ ದೇವರನಿಗೆ ಸಾಯಕ್ಕೆ ಬಿಡಲಿಲ್ಲ. ಗೊತ್ತಾ? ಇವನಿಗೆ ಮುಖಾಂತರ ಸೇವೆ ಮಾಡಿಸ್ಕೊಳ್ಳೋದಿತ್ತು ದೇವರಿಗೆ. ಇವನ ಮುಖಾಂತರ ಒಂದು ಬ್ಲೆಸ್ಸಿಂಗ್ ಹೊರಗೆ ಬರಬೇಕಾಗಿತ್ತು. ಇವನ ಮುಖಾಂತರ ಜನರಿಗೆ ಆಶೀರ್ವಾದ ಹೊರಗೆ ಬರಬೇಕಾಗಿತ್ತು. ಅವನು ಯೆಹೋವನಿಗೆ ಸಾಕ್ಷಿಯಿಂದ ನನ್ನನ್ನು ಪ್ರಾಣವನ್ನು ತೆಗೆದುಕೋ ಅಂತ ಅವನು ಬಹಳ ಪಿತೃಗಳಿಂದ, ನನ್ನ ಪಿತೃಗಳಷ್ಟು ಅಂತೂ ಶ್ರೇಷ್ಠ ಇಲ್ಲ, ನನ್ನ ಪ್ರಾಣ ಈಗಲೇ ನನ್ನ ಪ್ರಾಣ ಬಿಡಬೇಕೆಂಬುದಾಗಿ ತೀರ್ಮಾನ ಮಾಡಕ್ಕೆ ಪ್ರಾರಂಭ ಮಾಡಿದನು. ಮಾಡಿದ ಗಳಿಗೆ ದೇವರು ಅವನಿಗೆ ಅಲ್ಲೇ ಗಿಡದ ಬುಡಕ್ಕೆ ಮಲಗುತ್ತಾ ಇರ್ತಾನೆ. ಇವನು ಒಂದು ಗಿಡದ ಬುಡಕ್ಕೆ ಇದೇ ಪ್ರಾರ್ಥನೆ ಮಾಡಿ ದೇವರಿಗೆ ತುಂಬ ದುಃಖಿಕರನಾಗ್ತಾನೆ. ಒಂದು ಗಿಡದ ಬುಡಕ್ಕೆ ಪ್ರಾರ್ಥನೆ ಮಾಡಿ ಮಲಗುವಾಗ ದೇವರು ಅವನಿಗೆ ಒಂದು ರೀತಿಯಿಂದ ದರ್ಶನ ತೋರಿಸ್ತಾನೆ. ಅಂದರೆ ಹೇಗೆ? ಅವನಿಗೆ ಒಂದು ದೇವದೂತನ ಇಳಿದು ಬರ್ತಾನೆ. ಒಬ್ಬ ದೇವದೂತನ ಇಳಿದು ಬಂದ ಮೇಲೆ ಆತನಿಗೆ ಒಂದು ಸ್ಪಷ್ಟವಾಗಿ ಮಾತನಾಡ್ತಾನೆ. ಈಗ ಆ ದೇವದೂತನ ಬಂದು ಅವನಿಗೆ ಧಕ್ಕಿ ಹುಡ್ದಿ ಅವನು ಗಿಡದ ಬುಡಕ್ಕೆ ಹಂಗೆ ಮಾಡ್ಕೊಳ್ಳುವಾಗ ಅವನಿಗೆ ಶಬ್ದ ಮಾಡ್ತಾನೆ, ಎಲಿಯಾ ಎಲಿಯಾ ಎದ್ದೇಳು ಎಲಿಯನೇ. ಹಲ್ಲೆಲೂಯಾ. ಅವನಿಗೋಸ್ಕರವಾಗಿ ಒಂದು ಸುಟ್ಟಿದ ರೊಟ್ಟೆಯನ್ನು ತಂದು ಕೊಡ್ತಾನೆ ದೇವರು. ಹಲ್ಲೆಲೂಯಾ. ಒಂದು ಸುಟ್ಟೋದಂತ ರೊಟ್ಟೆನ ಒಂದು ರೆಡಿಯಾಗಿ ಒಂದು ದೇವದೂತನು ಅವನಿಗೋಸ್ಕರ ರೆಡಿ ಮಾಡಿದಂತ ಒಂದು ರೊಟ್ಟೆ, ಬೆಸ್ಟ್ವಾದಂತ ಊಟನ ತಂತಾನೆ. ಒಂದಂತಿಲ್ಲ, ಒಂದು ಊಟವನ್ನು ತಂದು ಕೊಡ್ತಾನೆ. ಆ ಊಟವನ್ನು ಅಲ್ಲಿದೆ ನೋಡು ತಗೋ ಅಂತ ಹೇಳಿದಾಗ ಅವನು ಅದೇ ಪ್ರಕಾರ ಅವನು ಎದ್ದು ನೋಡ್ತಾನೆ. ಮೇಲೆ ನಿನಗೆ ಜಾಸ್ತಿ ಟೈಮ್ ನಡಿಬೇಕಾಗಿದೆ, 40 ದಿನ ಹಗಲು ಮತ್ತೆ ಇರುಳು ನೀನು ನಡಿಬೇಕು. ಆಗ ಹೇಳಿದ ಮೇಲೆ ಅಲ್ಲಿ ನಾವು ನೋಡೋದಾದರೆ ಮತ್ತೆ ಇನ್ನೊಂದು ಬೆಟ್ಟಕ್ಕೆ ಹೋಗ್ತಾನೆ ದೇವರು ಕರ್ಕೊಂಡು, ಹೊರೆ ಬೆಟ್ಟಕ್ಕೆ ದೇವರು ಕರ್ಕೊಂಡು ಹೋಗ್ತಾನೆ. ಆ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಗವಿ ಒಳಗಡೆ ಇವನು ಕೂಡ್ತಾನೆ. ಆ ಗವಿ ಒಳಗಡೆ ಕೂಡುವಾಗ ಅವಾಗ ದೇವರವನಿಗೆ ತುಫಾನುಗಳ ಮಧ್ಯದಲ್ಲಿ, ಬಿರುಗಾಳಿ ಮಧ್ಯದಲ್ಲಿ ಮಾತನಾಡ್ತಾನೆ. ಎಲಿಯ ಎಲ್ಲಿದ್ದೀಯಾ? ದೇವರೇ, ನಾನು ಗವಿ ಒಳಗಡೆ ಮುಚ್ಚಿ ಕುಂತಿದ್ದೀನಿ. ಯಾಕೆ ಕುಂತಿದೀಯಾ? ಏನು ಮಾಡಲಿ? ನನಗೆ ಹುಡಿಯಕ್ಕೆ ಬರೋರಿದ್ದಾರೆ. ಆಗ ದೇವರು ಅವನಿಗೆ ಬಹಳ ಸಿಟ್ಟನ್ನು ಬರುತ್ತದೆ.
ನೀನಂತೂ ಹೆದರಬೇಡ, ನಿನ್ನ ಜೊತೆ ನಾನಿದ್ದೀನಿ. ಆಮೆನ್. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೀನಿ, ದೇವರು ಯಾವಾಗ ಯಾರ ಜೊತೆ ಇರುತ್ತಾನೋ ಆ ವ್ಯಕ್ತಿಗೆ ಅನ್ಯಾಯವಾಗ್ಬಿಡಲ್ಲ, ಆಕ್ಸಿಡೆಂಟ್ ಆಗ್ಬಿಡಲ್ಲ, ಆಪತ್ತುಗಳು ಬರಗೂಡಲ್ಲ, ಕೇಡುಗಳು ಬರಗೂಡಲ್ಲ, ಹಿಂಸೆಗಳು ಆಗ್ಬಿಡಲ್ಲ. ಎಲ್ಲದರಿಂದಲೂ ಆಪತ್ತುಗಳಿಂದ ದೇವರು ತಪ್ಪಿಸಕ್ಕೆ ಹೋಗ್ತಾನೆ. ದೇವರು ಯಾವ ವ್ಯಕ್ತಿ ಜೊತೆ ಇರುತ್ತಾನೋ ಆ ವ್ಯಕ್ತಿಗೆ ಕಾದು ಕಾಪಾಡ್ತಾ ಇರ್ತಾನೆ.